ನೀವು ಕಣ್ಣೆದುರೇ ಪ್ರೇಮಿಯ ರಣಭೀಕರ ಹತ್ಯೆಯನ್ನ ಮಾಡಲಾಗಿದೆ. ಕೊಲೆ ಮಾಡಿ ಶವವನ್ನ ಹೊತ್ತೊಯ್ದ್ರಂತೆ. ಕಣ್ಣೆದುರಲ್ಲೇ ಹತ್ಯೆಯನ್ನ ಮಾಡಿದ ನಂತರ 8 ಮಂದಿಯಿಂದ ಯುವಕನ ಕಗ್ಗೋಲೆ ಮಾಡಲಾಗಿರುವಂತ ಆರೋಪ. ಅದು ಪ್ರೇಮಿಯ ಕಣ್ಣೆದುರೇ ಈ ಒಂದು ರಣಭೀಕರ ಹತ್ಯೆ ನಡೆದಿರುವಂಥದ್ದು. ಕೊಲೆಯನ್ನ ಮಾಡಿ ಶವವನ್ನ ಹೊತ್ತೊಯ್ದಿರುವಂಥದ್ದು. ಯುವಕನನ್ನ ಕಗ್ಗೋಲೆ ಮಾಡಲಾಗಿದೆ. ವಿಜಯಪುರದ ಆಲಮೇಲ ತಾಲೂಕಿನಲ್ಲಿ ಈ ಒಂದು ಹತ್ಯೆ ನಡೆದಿದೆ. ನಿನ್ನೆ ಬಳಗಾನೂರು ಗ್ರಾಮದಲ್ಲಿ ನಡೆದಿದ್ದಂಥ ಕೊಲೆ ಇದು. ಅದು ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಪ್ರೀತಿ ವಿಚಾರಕ್ಕೆ ವಿರೋಧಿಸಿ ಈ ಒಂದು ಮರ್ಯಾದೆ ಹತ್ಯೆ ನಡೀತಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಎದ್ದಿರುವಂಥದ್ದು. ಅನ್ಯ ಕೋಮಿನ ಯುವತಿಯನ್ನ ಪ್ರೀತಿಸ್ತಾ ಇದ್ದ ಹುಡುಗ ರವಿ ನಿಂಬರಗಿ ಅಂತ, 32 ವರ್ಷದ ರವಿ ನಿಂಬರಗಿ ಕೊಲೆಯಾದಂಥ ವ್ಯಕ್ತಿ. ಆ ಯುವಕ ಪ್ರಿಯಕರನನ್ನ ಆಕೆಯ ಕಣ್ಣೆದುರೇ ಕೊಲ್ಲಲಾಗಿರುವಂಥದ್ದು. ಪ್ರಿಯಕರನ್ನ ಕೊಂದು ಶವದ ಸಮೇತ ನಾಪತ್ತೆ ಆಗಿದ್ದಾರೆ ಆ ಕಿರಾತಕರು. ಯುವಕನ ಮನೆಗೆ ಬಂದು ವಿಷಯವನ್ನ ತಿಳಿಸಿದ್ದಾಳೆ ಯುವತಿ. ಯುವತಿಯಿಂದಲೇ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಲಾಗಿರುವಂಥದ್ದು. ಇನ್ನೂ ಕೂಡ FIR ಅನ್ನ ದಾಖಲಿಸಿಲ್ಲ ಆಲಮೇಲ ಪೊಲೀಸರು. ಆ ಯುವತಿ ಹೇಳ್ತಾ ಇದ್ದಾಳೆ, ನನ್ನ ಕಣ್ಣೆದುರಲ್ಲೇ ಆತನನ್ನ ಕೊಲೆ ಮಾಡಲಾಗಿರುವಂಥದ್ದು. ರವಿ ನಿಂಬರ್ಗಿಯನ್ನ 8 ಜನ ಕೊಲೆ ಮಾಡಿ ಎಣದ ಸಮೇತ ಎಸ್ಕೇಪ್ ಆಗಿದ್ದಾರೆ, ನಾಪತ್ತೆ ಆಗಿದ್ದಾರೆ ಅಂತ ಆಕೆನೇ ಸ್ವತಃ ಹೋಗಿ ಅವ್ರ ಮನೆಯವರಿಗೆ ವಿಷಯವನ್ನ ಮುಟ್ಟಿಸಿ ನಂತರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಆದರೂ ಕೂಡ ಇದುವರೆಗೂ FIR ದಾಖಲಾಗಿಲ್ಲ. ಅವ್ರ ಸತ್ಯನ ಸಾಲೆ ಅವ್ವ, ಅವ್ರ ದೇಗಲಾಲೆ ಅವ್ವ, ನನ್ನ ಮಗ ಮಾಡಿದೆ ಇದನ್ನ ಯವ್ವ, ಯಾವಾಗ ಹೇಳಿ ಯವ್ವ, ಅಪ್ಪ ಯಾವಾಗ ಹೇಳಿ ಯವ್ವ, ಯಾವಾಗ ಹೇಳಿ ಯವ್ವ. ನೀ ಯಾಕಮ್ಮ ಪತ್ರ ಇದು ಮಾಡ್ತಾವ ಗಾಡಿ ಕೊಟ್ಟು ಬರ್ಬೇಕಲ್ಲ ಕೊಡಕ. ಯಾವಾಗ ಹೇಳು ದೇವರೇ, ಏವ್ವ ಏವ್ವ. ಸರ ಸಂಜೆ 5 ಗಂಟೆಗೆ ಊರಾಗ ಹೋದಾರಿ ನಮ್ಮ ಅಣ್ಣ. ಹೋದ ಬಳಕ್ರಿ ಸರ ಹೊಳೆ ಬರೋ ಟೈಮ್ದಾಗ ಅವ್ನಿಗೆ ಹೊಡೆದಾರಿ ಸರ್. ಸುಮಾರು 2 ವರ್ಷ ತನ ಹಿಡಿದು ಹುಡುಗಿಗೆ ಅವ್ನಿಗೆ ಇದು ನಡೆದೈತ್ರಿ ಸರ್. ಮಂದಿ ಮುಂದೆ ಅವ್ರ ಮುಂದೆ ಇವ್ರ ಮುಂದೆ ತಾಕತ್ ಕೊಡ್ರಿ ಹಂಗೆ ಹಿಂಗೆ ಹೇಳಿದ್ರಿ ಸರ್ ಅವರು. ಆದ್ರೆ ಅವ್ರು ನಮ್ಮ ತನ ಬಂದು ನಮಗೆ ಹೇಳಿದಿಲ್ರಿ ಸರ್. ಹೇಳಾರ ಬಿಟ್ಟಿಗ್ರಿ ಸರ. ಅನೇಕವಾಗಿ ನಿನ್ನೆ ಹೊಡೆದವರು ಕಿಡ್ನಾಪ್ ಮಾಡ್ಯಾರು, ಜೀವ ಹೊಡೆದವರು ಗೊತ್ತಿಲ್ರಿ ಸರ್. ನಾಪತ್ತೆ ಮಾಡ್ಯಾರ. ಯಾವಾಗ ನಿನ್ನೆ ಸಂಜೆ 7 ಗಂಟೆಗೆ ಹೇಳಿದ್ರಿ ಸರ್. 7 ಗಂಟೆಗೆ ಆದ ಬಳಕ ರೀ ಅದೇ ಸ್ವತಃ ಹುಡುಗಿನೇ ಬಂದು ನಮ್ಮ ಮನೆಗೆ ಬಂದು ಹೇಳಿದ್ರಿ ಸರ್. 7:30 ಏನಂತ, ನಿಮ್ಮ ಮಗನಿಗೆ ಹೊಡ್ಲಿಕ್ಕತ್ತಾರ, ನಮ್ಮ ಅಣ್ಣತಂಬ್ರು ನಮ್ಮ ತಾಯಿ ತಂದೆ ಕೂಡಿ ಎಲ್ಲ ನಮ್ಮ ಹಳೆದವರು ನಮ್ಮ ಮಾವದವ್ರು ಕೂಡಿ ಹೊಡ್ಲಿಕ್ಕತ್ತಾರ ತಾ ಹುಡುಗಿನೇ ಬಂದು ಹೇಳ್ಯಾರ ಸರ್. ಅಟ್ಟು ಹಾಗೆ ನಾವು ಇಲ್ಲಿ ಬಂದು ನೋಡಟ್ಟಿಗೆ ಸರ ಇಲ್ಲಿ ಚಪ್ಪಲ ಪಿಸಿಬಿ ಕಾಯಿಪಲ್ಲೆ ಥರ ಪಿಸಿ ಅದು ಎಲ್ಲ ಬಿದ್ದಿತ್ತು ಸರ್. ಇಲ್ಲಿ ಹುಡುಕಾಡಿಲ್ಲ ನೀವು ಮತ್ತೆ ಫೋನ್ ಹುಡುಕಾಡಿವ್ರಿ, ಬೆಚ್ಚ ಬೆಳಗನ ಹುಡುಕಾಡಿವ್ರಿ ಸರ್. ಮುಂಜಾನೆ ಸತ್ಯಕ್ಕೆ ಹುಡುಕಾಡಿವ್ರಿ ಸರ್. ಎಲ್ಲಿ ಏನು ಕಂಡು ಬಂದಿಲ್ರಿ ಸರ್, ಸಿಕ್ಕಿಲ್ರಿ. ಫೋನ್ ಮಾಡಿದ್ರನ ಫೋನ್ ನಾವು ರಾತ್ರಿ ಅದು ಆ ಹುಡುಗಿ ಬಂದು ಹೇಳೋದ್ ಬಳಕ ಹಚ್ಚಿದೇವ್ರಿ. ಹಚ್ಚೋದ್ ಬಳಕ ರೀ ಒಂದು ಬಂದು ಹೇಳೋದ್ ಬಳಕ ಒಂದು 10-20 ನಿಮಿಷ ತನ ಬಿಜಿ ಬತ್ರಿ ಫೋನ್. ಹೊಳ್ಳಿ ಬಿಜಿ ಬಂದು ಅಲ್ಲಿದ್ದೀನಿ ಸ್ವಿಚ್ ಆಫ್ ಆಗಿಬಿಡ್ತು. ಇಲ್ಲ ಯಾರು ಮಾಡ್ಯಾರತ್ತೀರಿ ನೀವು? ಅವರೇ ಮಾಡ್ಯಾರ ಸರ್. ಯಾರು? ಹೌದು, ಇಸ್ಮಾಯಿಲ, ಇಮ್ಮಣ್ಣ, ಅಲ್ತಾಪ, ಆಕ್ಯಾ ಅವ್ರ ಒಟ್ಟು ಮೇಲೆ ಅವ್ರ ಅಣ್ಣತಂಬ್ರು ಕೂಡ ಮಾಡ್ರಿ ಸರ್. ಯಾರು ಹುಡುಗಿ ಅಣ್ಣತಂಬ್ರು? ಹ್ಞೂ ಸರ್. ಕಂಪ್ಲೇಂಟ್ ಅದ ಮಾಡಿರಿ, ಏನಂದಾರ ಈಗ ಪೊಲೀಸ್? ಮಾಡಿರಿ ಸರ್. ಅವ್ರು ತನಿಖೆ ತೋತಿ ಅಂತ ಹೇಳ್ಯಾರ ಸರ್ ಸಾಹೇಬ್ರಿಗೆ ಭೇಟಿಯಾಗಿ. ಸರ ಸಂಜೆ 5 ಗಂಟೆಗೆ ಊರಾಗ ಹೋದಾರಿ ನಮ್ಮ ಅಣ್ಣ. ಹೋದ ಬಳಕ ರೀ ಸರ್ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುರುರಾಜ್, ಇಲ್ಲಿ ಆ ಯುವತಿ ದೂರನ್ನ ಕೊಟ್ಟಿದ್ದಾಳೆ, ಅವರ ಮನೆಯವರು ರವಿ ನಿಂಬರ್ಗಿ ಅವರ ಮನೆಯವರು ಕೂಡ ದೂರನ್ನ ಕೊಟ್ಟಿದ್ದಾರೆ. ಆದ್ರೂ ಕೂಡ ಯಾಕೆ ಪ್ರಕರಣವನ್ನ ದಾಖಲಿಸ್ಕೊಳ್ತಾ ಇಲ್ಲ? ಏನ್ ಹೇಳ್ತಾ ಇದ್ದಾರೆ ಪೊಲೀಸರು? ಪೃಥ್ವಿರಾಜ್, ಏನಂದ್ರೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬಳಗಾನೂರು ಗ್ರಾಮದಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಗ್ರಾಮದ ರವಿ ಅನ್ನೋ ಯುವಕ ಏನಿದ್ದಾನೆ, ಆತ ಅನ್ಯ ಕೋಮಿನ ಯುವತಿಯನ್ನ ಪ್ರೀತಿಸ್ತಾ ಇದ್ದ. ಹಾಗಾಗಿ ಮನೆಯವರು ಆತನಿಗೆ ಕೆಲ ದಿನಗಳ ಹಿಂದಷ್ಟೇ ವಾರ್ನಿಂಗ್ ಮಾಡಿದ್ರು. ಆದ್ರೆ ಅದಕ್ಕೆ ಅಷ್ಟಕ್ಕೆ ಪ್ರಕರಣ ನಿಲ್ಲದ ಕಾರಣದಿಂದಾಗಿ ಆತನನ್ನ ಹತ್ಯೆ ಮಾಡಿದ್ದಾರೆ ಅಂತ ಹೇಳಿ ಯುವತಿಯೇ ಖುದ್ದು ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ನೀಡುತ್ತದೆ. ಇದ ಪೊಲೀಸರು ಹೇಳೋ ಪ್ರಕಾರ ಏನಂದ್ರೆ, ಯುವತಿ ಹೇಳಿಕೆ ಮಾತ್ರ ನೀಡಿದ್ದಾರೆ ವಿನಃ ನಮ್ಗೆ ಆಯ್ತಾ ಯುವಕ ಬದುಕಿದ್ದಾನೋ ಕನ್ಫರ್ಮ್ ಆಗಿಲ್ಲ. ಹಾಗಾಗಿ ನಾವು ಅದನ್ನ ಕೊಲೆ ಅಂತ ಹೇಳಿ ಸದ್ಯದ ಮಟ್ಟಿಗೆ ಪರಿಗಣನೆ ಮಾಡೋದಿಲ್ಲ. ಒಂದು ವೇಳೆ ಅದನ್ನ ಕೊಲೆ ಆಗಿದ್ದು, ಶವ ಸಿಕ್ಕಿದಾಗಿದ್ದಲ್ಲಿ ಅದನ್ನ ಕೊಲೆ ಅಂತ ಪರಿಗಣನೆ ಮಾಡೋದಾಗಿ ಪೊಲೀಸರು ಹೇಳ್ತಿರುವಂತದ್ದು. ಪೊಲೀಸರು ಹೇಳೋ ಪ್ರಕಾರ ಸಹಿತ ಒಂದ್ ರೀತಿಯಿಂದ ಮಾತು ಸರಿಯಾಗಿದೆ ಅನ್ಬೋದು. ಯಾಕಂದ್ರೆ ಆತ ಯುವತಿ ಮಾತ್ರ ಹೇಳಿರುವಂತದ್ದು ಪೊಲೀಸರಿಗೆ ಕರೆ ಮಾಡಿ ಅದನ್ನ ಕೊಲೆ ಮಾಡಲಾಗಿದೆ ಅಂತ ಹೇಳಿ.
ಆದ್ರೆ ಸತ್ಯದಾನೋ ಬದುಕಿದಾನೋ ಓಕೆ, ಅಟ್ಲೀಸ್ಟ್ ಹುಡುಕೋ ಪ್ರಯತ್ನ ಮಾಡ್ಬೇಕಲ್ವಾ? 8 ಜನರ ಮೇಲೆ ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದಾರೆ, ಯಾರು ಅಂತಾನು ಹೇಳ್ತಾ ಇದ್ದಾರೆ. ಅವ್ರು ಇಲ್ವಾ, ಸಿಕ್ಕಿಲ್ವಾ, ಎಲ್ಲಿ ಹೋಗಿದಾರಂತೆ ಅವರು? ಈ ಹುಡುಗನನ್ನ ಹುಡುಕುವಂತ ಪ್ರಯತ್ನ ಯಾವ ರೀತಿಯಾಗಿ ಮಾಡ್ತಾ ಇದಾರಂತೆ ಪೊಲೀಸರು? ಸದ್ಯ ಯುವಕನ ಮನೆಯವರು ಎಲ್ಲರೂ ನಾಪತ್ತೆ ಆಗಿರೋದ್ರಿಂದಾಗಿ ಅವರನ್ನ ಹುಡುಕೋ ಕೆಲಸವನ್ನ ಮಾಡ್ತಿರುವಂತದ್ದು. ನಿನ್ನೆ ಸಂಜೆ ಪ್ರಕರಣ ಆಗಿರೋದ್ರಿಂದ ಈಗ ಅವನ್ನ ಹುಡುಕೋ ಕೆಲಸವನ್ನ ಆಲ್ಮೇಲ್ ಠಾಣೆ ಪೊಲೀಸರು ಮಾಡ್ತಿರುವಂತದ್ದು. ಯುವತಿಯ ಕುಟುಂಬದಲ್ಲಿ ಯಾರು ಇಲ್ಲದೆ ಇರೋ ಕಾರಣದಿಂದಾಗಿ ಈಗ ಪೊಲೀಸರಿಗೆ ತಲ್ಲವಾಗಿ ಏನ್ ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ? ಅಟ್ಲೀಸ್ಟ್ ಕಿಡ್ನಾಪ್ ಪ್ರಕರಣ ದಾಖಲು ಮಾಡ್ಕೊಳ್ಬಹುದಲ್ಲ? ಯಾಕೆಂದ್ರೆ ಈತ ನಾಪತ್ತೆ ಆಗಿರುವಂತದ್ದು, ಮತ್ತೊಂದ್ ಕಡೆ ಆ ಹುಡುಗಿ ಮನೆಯವರು ನಾಪತ್ತೆ ಆಗಿದ್ದಾರೆ ಅಂದ್ರೆ ಒಂದ್ ಅಟ್ಲೀಸ್ಟ್ ಕಿಡ್ನಾಪ್ ಆಗಿದೆ ಅಂತನಾದ್ರೂ ಅರ್ಥ ಆಗುತ್ತಲ್ಲ ಅದು. ಇವರ ಕುಟುಂಬಸ್ಥರು ಕಿಡ್ನಾಪ್ ಪ್ರಕರಣ ಏನು ದಾಖಲು ಮಾಡಿಲ್ಲ. ಯುವಕನ ಕಡೆಯ ಕುಟುಂಬಸ್ಥರು ಕಿಡ್ನಾಪ್ ಪ್ರಕರಣ ದಾಖಲು ಮಾಡಿಲ್ಲ, ಕೇವಲ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇರೋದು. ಯುವಕನ ಕುಟುಂಬಸ್ಥರು ಕಿಡ್ನಾಪ್ ಪ್ರಕರಣ ದಾಖಲು ಮಾಡಿದರೆ ಪೊಲೀಸರು ಕಾನೂನು ಪ್ರಕಾರ ಕಿಡ್ನಾಪ್ ಪ್ರಕರಣ ದಾಖಲು ಮಾಡ್ಕೋಬಹುದು. ಆದ್ರೆ ಅವರು ಯಾವುದೇ ರೀತಿ ಕಿಡ್ನಾಪ್ ಪ್ರಕರಣವನ್ನ ದಾಖಲು ಮಾಡದೇ ಇರೋ ಕಾರಣ ಮತ್ತೆ ಅವ್ರ ಕುಟುಂಬಸ್ಥರು ಇನ್ನೂ ಸಿಗ್ತಾ ಇಲ್ಲ ನಮ್ಗೆ ಹೇಳಿರೋ ಕಾರಣದಿಂದಾಗಿ ಪೊಲೀಸ್ ಇದು ಉಂಟಾಗ್ತಿರೋದು ಗೊಂದಲ. ಓಕೆ, ಥ್ಯಾಂಕ್ ಯು ಗುರುರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.